ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ನಾಟಿ ಕೋಳಿ ಮೊಟ್ಟೆಯಲ್ಲಿ ಬಿರಿಯಾನಿ ಮಾಡಬೇಕು ಅಂತಿದ್ದೇನೆ. ಎಗ್ ಬಿರಿಯಾನಿ. ಇದು ಮನೆಯಲ್ಲೇ ಇತ್ತು ಮೊಟ್ಟೆ. ನಾನೊಂದು 8 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಹಾಗೆ ನೋಡಿ, ಒಂದು ದೊಡ್ಡ ಈರುಳ್ಳಿ 2 ದೊಡ್ಡದು ಅಥವಾ ಚಿಕ್ಕದಾಗಿದ್ದರೆ ಮೀಡಿಯಮ್ ಸೈಜ್ ಆದರೆ ಒಂದು 3 ತಗೊಳ್ಳಿ. ಈ ಥರ ಸಣ್ಣಕ್ಕೆ ಉದ್ದುದ್ದು ಹಚ್ಕೊಂಡಿದ್ದೇನೆ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ಟಾರ್ ಹೂವು ತೊಗೊಂಡಿದ್ದೇನೆ. ಅರ್ಧ ಲೆಮನ್ನು, ಲವಂಗ ಒಂದು 4 ತೊಗೊಂಡಿದ್ದೇನೆ. ಹಾಗೆ ಚಕ್ಕೆ ಪೀಸ್ ಒಂದು ಅರ್ಧ ಇಂಚಿ 2 ಪೀಸ್ ತೊಗೊಂಡಿದ್ದೀನಿ. ಪಲಾವ್ ಎಲೆ ತೊಗೊಂಡಿದ್ದೇನೆ. 2 ಮೀಡಿಯಮ್ ಸೈಜನ್ನು ಟೊಮೆಟೊವನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೇನೆ. 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೇನೆ. ಅರ್ಧ ಇಂಚು ಶುಂಠಿಯನ್ನು ಕತ್ತರಿಸಿಟ್ಕೊಂಡಿದ್ದೇನೆ. ಹಾಗೆ 4 ಲೋಟ ಅಕ್ಕಿ ಬೀಟಿ ರೈಸನ್ನು ತಗೊಂಡಿದ್ದೇನೆ. 2 ಸ್ಪೂನು ಅಚ್ಚ ಖಾರ ಪುಡಿ, 2 ಸ್ಪೂನು ಜೀರಿಗೆ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಅಥವಾ ಧನಿಯಾ ಪೌಡ್ರನ್ನು ಮಿಕ್ಸ್ ಮಾಡಿ 2 ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಬಡ್ಸೊಪ್ಪು ಅಥವಾ ದೊಡ್ಡ ಜೀರಿಗೆಯನ್ನು 1 ಸ್ಪೂನಷ್ಟು ತಗೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಒಂದು ಕುಕ್ಕರನ್ನು ತಗೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತೇನೆ. ನೋಡಿ, ಒಂದು 4 ಸ್ಪೂನ್ ಎಣ್ಣೆ ಮತ್ತು 1.5 ಸ್ಪೂನು ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಒಂದು ಸ್ವಲ್ಪ ಅರಿಶಿಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ನಾನು ಮೊಟ್ಟೆಯನ್ನು ಇದರಲ್ಲೊಮ್ಮೆ ಹಾಕ್ಕೊಳ್ತೇನೆ. ಒಂದು 2 ಸೆಕೆಂಡ್ ಇದನ್ನು ಮೊಟ್ಟೆಯನ್ನು ಈ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡುವ. ನೋಡಿ, ನಾನು ಮೊಟ್ಟೆಗೆ ಇಲ್ಲಿ ಒಂದು ಗೆರೆಗಳನ್ನ ಹಾಕ್ಕೊಂಡಿದ್ದೇನೆ, ಕಟ್ಟಿಸ್ಕೊಟ್ಟಿದ್ದೇನೆ. ಈ ಥರ ಎಣ್ಣೆಯಲ್ಲಿ ಕರಿಯೋದ್ರಿಂದ ಒಳ್ಳೆಯ ರೋಸ್ಟ್ ಸ್ಮೆಲ್ ಬರ್ತದೆ. ಅದಕ್ಕೆ ಸಾಕು, ತೆಗಿತೇನೆ. ಈಗ ಅದೇ ಎಣ್ಣೆಯಲ್ಲಿ ನಾನು ಉಳಿದ ಮಸಾಲೆಗಳನ್ನ ಹಾಕ್ಕೊಳ್ಳಿಕ್ಕಿದ್ದೇನೆ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಾಗಿ ನಾನು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡೆ. ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಧನಿಯಾ ಪೌಡ್ರು ಹಾಕ್ಕೊಳ್ತಾ ಇದ್ದೇನೆ. ಜೀರಾ ಮತ್ತು ಧನಿಯಾ ಪೌಡ್ರು ಮಿಕ್ಸ್ ಇದೆ ಅದರಲ್ಲಿ. ಈಗ ನಾನು ಒಂದು ಅರ್ಧ ಲೆಮನನ್ನು ಇದಕ್ಕೆ ಹಿಂಡಿಕೊಳ್ತಾ ಇದ್ದೇನೆ. ಕ್ಲೀನಾಗಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಮಿಕ್ಸ್ ಕೊಡೋದನ್ನು ನೋಡಿ. ಈಗ ಮಸಾಲೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ, ಅದು ಬೇಯಲಿಕ್ಕೋಸ್ಕರ. ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ಳಿಕ್ಕಿದ್ದೇನೆ. 4 ಲೋಟ ಅಕ್ಕಿಯನ್ನು ತಗೊಂಡ ಕಾರಣ ನಾನು ಇದಕ್ಕೆ 8.5 ಲೋಟ ನೀರನ್ನು ಹಾಕ್ಕೊಳ್ಳಿಕ್ಕಿದ್ದೇನೆ. ಈಗ ಇದರ ಉಪ್ಪೆಲ್ಲ ನೋಡ್ಕೊಳ್ಬೇಕು. ಈಗ ನೋಡಿ, ಸಾಕಾಗುವಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿದ್ದೇನೆ.
ಇದು ಒಂದು ಕುದಿ ಬರಲಿ. ಕುದಿಯುವಾಗ ನಾವು ಅಕ್ಕಿಯನ್ನು ಸೇರಿಸ್ಕೊಳ್ಳುವ. ಈಗ ನೀರು ಬಿಸಿ ಆಗ್ತಾ ಬಂದಿದೆ. ಈ ಹಂತದಲ್ಲಿ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ಳಿಕ್ಕಿದ್ದೇನೆ. ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡೋ ಮೊದಲೇ ಫಸ್ಟ್ ಅಕ್ಕಿಯನ್ನು ಅಳತೆ ಮಾಡಿ ತೊಳೆದಿಟ್ಕೊಂಡಿದ್ದೆ. ಒಂದು 10 ನಿಮಿಷ ಅದು ನೆನೆದಿರ್ತದೆ ಅಕ್ಕಿ. ಈಗ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಉಪ್ಪೆಲ್ಲ ಸ್ವಲ್ಪ ಮುಂದೆ ಇರಬೇಕು. ಅದು ಅಕ್ಕಿ ಎಳ್ಕೊಳ್ಳಿಕ್ಕಿದೆ. ನಾನು ಮೊಸರು ಹಾಕ್ಕೊಳ್ಳೋ ಬದಲು ಲೆಮನ್ ಹಾಕ್ಕೊಂಡಿದ್ದೇನೆ ಹುಳಿಗೆ. ಹಾಗೆ 2 ಮೀಡಿಯಮ್ ಸೈಜ್ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಇದರ ಜೊತೆಯಲ್ಲೇ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಾಟಿ ಕೋಳಿ ಮೊಟ್ಟೆ, ಅಂಗಡಿ ಮೊಟ್ಟೆ ಅಲ್ಲ. ಆರೋಗ್ಯಕರವಾದ ಒಂದು ರೆಸಿಪಿ ಇದು. ತುಪ್ಪ ಹಾಕ್ಕೊಂಡಿದ್ದೇನೆ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಳ್ಳೆಯ ಘಮ್ ಇರುವಂಥ ಒಂದು ಅಡುಗೆಯನ್ನು ಮಾಡಿದ್ದೇನೆ, ಆರೋಗ್ಯಕರವಾದ ಅಡುಗೆಯನ್ನು. ನನ್ನ ಈ ನಮ್ಮನೆ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಗಳನ್ನು ಹೇಳಬೇಕು ನನಗೆ. ಈಗ ನಾನು ಇದಕ್ಕೆ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಹಾಕ್ಕೊಳ್ಳಿಕ್ಕಿದ್ದೇನೆ. ಮುಚ್ಚಳವನ್ನು ಹಾಕಿದ್ದೇನೆ. ವಿಸಿಲಿಟ್ಟು 2 ವಿಸಿಲ್ ಕೂಗಿಸುವ ಇದನ್ನು. ಈಗ ವಿಸಿಲ್ ಗಾಳಿ ಎಲ್ಲ ಹೋಗಿದೆ ಕುಕ್ಕರಿದ್ದು. ಮುಚ್ಚಳವನ್ನು ತೆಗಿತಾ ಇದ್ದೇನೆ. ಭಾಳ ಚೆನ್ನಾಗಿ ಪರಿಮಳ ಬರ್ತಾ ಇದೆ, ತುಪ್ಪದ ಪರಿಮಳ. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ಬಿಸಿಯಾದ ಊರು ಕೋಳಿಯ ಮೊಟ್ಟೆಯ ಬಿರಿಯಾನಿ ರೆಡಿಯಾಗಿದೆ. ನಾನು ಮಾಡಿರುವ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.